ಇಲ್ಲೇ ನೋಡ್ತಾ ಇದ್ದೀರಾ ಈ ಏಲಕ್ಕಿ ಗಿಡ. ಈಗ ಇದು ಬೀಜ ಹಾಕಿದ್ರು ಕೂಡ ಬೆಳೆಯುತ್ತಂತೆ, ಮತ್ತೆ ಇದನ್ನ ಕಟ್ ಮಾಡಿ ಮತ್ತೆ ಬೇರೆ ಕಡೆ ನೆಟ್ಟರು ಕೂಡ ಅಲ್ಲೂ ಬೆಳೆಯುತ್ತಂತೆ. ಅಲ್ಲಿ ತೋರಿಸಿದಾರಲ್ವಾ, ಅದಕ್ಕೆ ಮತ್ತೆ ಇದಕ್ಕೆ ಡಿಫ್ರೆನ್ಸ್ ನೋಡಿ. ಇದು ವೈಟ್ ಇದೆ, ಅದು ಬ್ಲೂ ಇದೆ. 5 kg ಕಟ್ ಮಾಡಿ ಹೋಗಿ ಒಣಗಿಸಿದಾಗ 1 kg ಸಿಗುತ್ತಂತೆ. ತಿನ್ಬೋದು ಅಂತ ಹೇಳ್ತಿದ್ದಾರೆ, ಹಾಗಾಗಿ ಒಂದ್ಸಲ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ, ನೋಡುವ. ಬೆಳಗಿನ ಶುಭೋದಯಗಳು. ಎಲ್ಲರೂ ಹೆಂಗದ್ದೀರಿ? ಆರಾಮದಿರಿ ಅನ್ಕೋತೀನಿ. ನಾನಂತರೂ ಹಿಂಗದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ, ನಾವು ಟೆಂಟ್ ಹಾಕೊಂಡು ಉಳ್ಕೊಂಡಿದ್ವಿ. ಈಗ ಆ ಟೆಂಟನ್ನ ರಿಮೂವ್ ಮಾಡಿ ನಾವು ಹೊರಡಬೇಕು. ಈಗ ನಾವು ಹೊರಡಬೇಕು ಮುನ್ನಾರ್ ಕಡೆ. ಹೊರಡುವಾಗ ಎಲ್ಲಾದ್ರೂ ಪ್ಲಾನ್ ಚೇಂಜ್ ಆದ್ರೂ ಆಯ್ತು, ಹೇಳಕ್ಕಾಗಲ್ಲ, ಯಾಕಂದ್ರೆ ಗೊತ್ತಿಲ್ಲ. ಅನ್ಪ್ಲಾನ್ ಜರ್ನಿ. ಬನ್ನಿ ಹೊರಡೋಣ. ದಿನವೂ ನಡೆದು ಒಂದು ರೂಢಿ ಬಿದ್ದಿರುತ್ತೆ. ಹಂಗಾಗಿ ಒಂದು 2 ಕಿಲೋಮೀಟರ್ ಆದ್ರೆ ನಡೆಯೋಣ ಅಂತ ನಡೀತಾ ಇದೀವಿ. ಅದಾದ್ಮೇಲೆ ಮತ್ತೆ ಲಿಫ್ಟ್ ಕೇಳ್ತೀವಿ, ಪ್ರಾಕ್ಟೀಸ್ ತಪ್ಪಬಾರ್ದು ಅಂತ. ಥ್ಯಾಂಕ್ ಯು ಫಾರ್ ದ ಲಿಫ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಪೊಲೀಸರು ನಿಲ್ಲಿಸಿ ಮಾತಾಡಿಸಿ ಎಲ್ಲಿಗೆ, ಯಾಕೆ, ಏನ್ ಕೆಲಸ ಅಂತೆಲ್ಲ ರೀಸನ್ಸ್ ಎಲ್ಲ ಕೇಳಿದ್ರು. ಯಾವ ಲಿಫ್ಟ್ ಸಿಗ್ತಿಲ್ಲ ಸ್ನೇಹಿತರೆ. ನಿಲ್ಸಿದ್ರು, ಆದ್ರೆ ಅವರು ಕೋದಮಂಗಲಂ ಟೌನ್ಗೆ ಹೋಗ್ತಾರಂತೆ. ಟೌನ್ಗೆ ಹೋಗೋದು ಬೇಕಾಗಿಲ್ಲ ನಮ್ಗೆ, ಯಾಕಂದ್ರೆ ಗೊತ್ತಲ್ವಾ ಸಿಟಿ ಹತ್ತೆ ಹೋಗ್ತೀವಿ. ಯುವರ್ ನೇಮ್? മനോജ്. ചേട്ടാ മൂന്നാർ പോണു. ഓക്കെ. ಬೆಳಿಗ್ಗೆಯಿಂದ ಲಿಫ್ಟ್ ಹೊಡೆದು ಸಾಕಾಗಿತ್ತು. ಕಡೆಗೂ ಅಲ್ಲೊಬ್ರು ತಂದು ನಿಲ್ಸಿದ್ರು. ಸಡನ್ಲಿ ಒಂದು ಲಿಫ್ಟ್ ಸಿಕ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವು ಎರ್ನಾಕುಲಮನ್ನ ಬಿಟ್ಟು ಇಡುಕಿಗೆ ಹೋಗ್ತಾ ಇದ್ದೀವಿ. ಇಡುಕಿ ಹೋದ್ವಿ ಅಂದರೆ ನಮಗೆ 2 ಮುನ್ಸಿಪಾಲಿಟಿಗಳು ಸಿಗ್ತವೆ. ಅದರಲ್ಲಿ ಒಂದು 30 ಪೂಜಾ ಅಂತ, ಇನ್ನೊಂದು ಮತ್ತೆ ಬೇರೆ ಇದೆ. ಈಗ ನಾವು ಇಡುಕಿನ ಎಂಟರ್ ಆಗ್ತಾ ಇದ್ದೀವಿ ನೋಡಿ. ಥ್ಯಾಂಕ್ ಯು. ಬಾಯ್. ಪೆಟ್ರೋಲ್ ಟ್ಯಾಂಕರ್ ಗಾಡಿ ಇತ್ತಲ್ವಾ, ಆ ಗಾಡೀಲಿ ಈಗ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿಂದ ಒಂದು 21 ಕಿಲೋಮೀಟರ್ ಇದೆ ಮುನ್ನಾರು. 83 ಕಿಲೋಮೀಟರ್ ಇತ್ತು ನಾವು ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದಾಗ. ಈಗ ಒಂದು 21 ಕಿಲೋಮೀಟರ್ ಉಳಿದಿದೆ. ಅಂದರೆ ಹತ್ತಿರ 60 ಕಿಲೋಮೀಟರ್ ನಾವು ಬಂದಂಗೆ ಆಯಿತು. ಈಗ ಮುನ್ನಾರು ಹೊರಡಬೇಕು. ಇಲ್ಲಿಂದ ಒಂದು 21 ಕಿಲೋಮೀಟ್ರ್ ಜರ್ನಿ ಮಾಡ್ಬೇಕು. ಮತ್ತೆ ಲಿಫ್ಟ್ ಕೇಳಬೇಕು. ಗೊತ್ತಿಲ್ಲ ಲಿಫ್ಟ್ ಸಿಗುತ್ತೋ ಇಲ್ಲೋ, ಯಾಕಂದರೆ ಇದು ತುಂಬ ಅಪ್ ಇರೋದ್ರಿಂದ, ಅಂದರೆ ಮೇಲ್ಗಡೆ ಇರೋದ್ರಿಂದ ತುಂಬ ಕಷ್ಟ ಇಲ್ಲಿ ಲಿಫ್ಟ್ ಸಿಗೋದು. ಆದರೂ ಕೂಡ ಪ್ರಯತ್ನ ಮಾಡ್ತೀವಿ, ನೋಡುವ. ಈಗ ನಾವು ಕೇರಳದ ಇಡುಕಿ ಜಿಲ್ಲೆಯಲ್ಲಿದ್ದೀವಿ. ಮುನ್ನಾರಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಇದು ಫುಲ್ ಅಂದರೆ ಫುಲ್ ಕಮರ್ಷಿಯಲ್ ಏರಿಯಾ. ಎಲ್ಲಿ ನೋಡಿದ್ರು ನಿಮಗೆ ವ್ಯಾವಹಾರಿಕವಾದಂಥ ಅಂಗಡಿಗಳು ಕಾಣಿಸ್ತವೆ. ಬೆಳಿಗ್ಗೆಯಿಂದ ಇಲ್ಲಿ ತನಕ ಏನು ತಿಂದಿಲ್ಲ ಅಂದರೆ ಊಟ ಆಗಿರ್ಬೋದು, ನಾಷ್ಟ ಆಗಿರ್ಬೋದು, ಏನೂ ಮಾಡಿಲ್ಲ. ಬೆಳಿಗ್ಗೆ ರಂಬುತಾನ್ ಫ್ರೂಟ್ಸ್ ತಿಂದಿದ್ವಿ. ಅದಾದಮೇಲೆ ಬಾಳೆಹಣ್ಣು ತೊಗೊಂಡಿದ್ವಿ, ಬಾಳೆಹಣ್ಣು ತಿಂದ್ವಿ. ಈಗ ಊಟ ಮಾಡಬೇಕು, ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಊಟ, ಅಲ್ಲಿ ಊಟ ಮಾಡ್ತೀವಿ. ಹತ್ತಿರ ಒಂದು 2 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಈಗ ಇನ್ನೂ ಹೊರಡಬೇಕು. ಲಿಫ್ಟ್ ಸಿಗ್ತಿಲ್ಲ. ಲಿಫ್ಟ್ ಸಿಗೋದು ತುಂಬ ಕಷ್ಟ, ಯಾಕಂದರೆ ಗಾಡಿಗಳು ಓಡಾಡೋದು ಕಮ್ಮಿ. ಓಡಾಡಿದ್ರು ಕೂಡ ಬರೀ ಜೀಪ್ಗಳು, ಪ್ರೈವೇಟ್ ವೆಹಿಕಲ್ಗಳು ಅವೇ ತಿರುಗಾಡ್ತಾ ಇರ್ತವೆ. ಅದರಲ್ಲೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಮತ್ತು ಪೆಟ್ರೋಲ್ ಗಾಡಿಗಳು ಮತ್ತು ಲಾರಿಗಳು ತುಂಬ ಕಡಿಮೆ ಬರ್ತವೆ, ಬಂದವರು ಕೂಡ ನಿಲ್ಲಿಸ್ತಿಲ್ಲ. ನಮ್ಮ ಪರಿಸ್ಥಿತಿಯನ್ನು ಯಾರಿಗೂ ಹೇಳಲಿಕ್ಕಿಲ್ಲ. ಆದರೆ ಒಂದು ವಿಚಾರ ಹೇಳ್ತೀನಿ, ಮುನ್ನಾರ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ
ಇನ್ನು 3 ಜಿಲ್ಲೆಗಳು ಮಾತ್ರ ಉಳಿತವೆ ಇಡೀ ಕೇರಳದಲ್ಲಿ. ಲಿಫ್ಟ್ ಅವನು ನಾವೇನು ಕಾಡು ಮನುಷ್ಯ ತರ ಕಾಣತ್ತೀವನ್ರಿ, ಕಾಡನೆ ಬಂದಿವಿ ಅಂತೇಳಿ ಲಿಫ್ಟ್ ಕೊಡೋಲ್ರ. ಇವಾಗ ಮಳಿ ಬರಂಗ್ ಕಾಣಿಸತ್ರಿ. ಆಕ್ಚುಲಿ ಮಳಿ ಬರ್ಲಿಕ್ಕಂದ್ರ ಹೋಗಿ ತಲುಪಬೇಕಾಗಿರುವಂತ ಡೆಸ್ಟಿನೇಷನ್ ತಲುಪ್ತೀವಿ. ಆದ್ರೆ ಇಲ್ಲಿ ಮಳೆ ಬರ್ತಿರೋ ಕಾರಣ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೊಂತೀನಿ. ಸೊ ನೋಡಿ, ಪ್ರಾಬ್ಲಮ್ ಆದ್ರೆ ಪರವಾಗಿಲ್ಲ, ನಿಮ್ಗೆಲ್ಲ ವ್ಯೂ ತೋರಿಸ್ಬೇಕಲ್ಲ ನೀವು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಾಗಿದೆ ಕೇರಳ ಮಸಾಲೆ ಪದಾರ್ಥಗಳಿಗೆ ತುಂಬಾ ಸ್ಪೆಷಲ್ ಅಂದ್ರೆ ತುಂಬಾ ಸ್ಪೆಷಲ್ಲು. ಈಗ ಸದ್ಯಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಡುಕಿ ಜಿಲ್ಲೆಯಲ್ಲಿರುವಂತಹ ಏಲಕ್ಕಿ ಗಿಡವನ್ನ. ಬನ್ನಿ ಹೇಗಿರುತ್ತೆ ನೋಡೋಣ. ಓಕೆ, ಹಾಯ್, ಯುವರ್ ನೇಮ್? Basil. Hi. Okay, you're from Munnar. About that. This one is cardamom plant. Okay. ഇതാണ് ഏലച്ചെടി. Okay. വരുന്നതാണ് ഏലക്കായ. ഇത് വന്ന് 3 മാസം കൂടെ നമുക്ക് കായ എടുക്കാം. Only 3 months. വർഷത്തില് 4 ടൈം. Okay. ഇത് வந்து ഫയർ ഡ്രൈ ആണ്. ഫയർ ഡ്രൈ ചെയ്താണ് നമ്മൾ കായ എടുക്കുന്നത്. ഒരു 5 किलो ड्राई करने के बाद 1 किलो आता है. Okay. So more expensive. Seed and this one cut it another plant. Okay, it will grow. Okay. ಸ್ನೇಹಿತರೆ, ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ಇಲ್ಲೇ ನೋಡ್ತಾ ಇದ್ದಾರೆ ಈ ಏಲಕ್ಕಿ ಗಿಡ. ಈಗ ಇದು ಬೀಜ ಹಾಕಿದ್ರು ಕೂಡ ಬೆಳೆಯುತ್ತಂತೆ, ಮತ್ತೆ ಇದನ್ನ ಕಟ್ ಮಾಡಿ ಮತ್ತೆ ಬೇರೆ ಕಡೆ ನೆಟ್ಟರು ಕೂಡ ಅಲ್ಲೂ ಬೆಳೆಯುತ್ತಂತೆ. ಓಕೆ, ಮತ್ತೆ ಇನ್ನೊಂದೇನಂದ್ರೆ ಇದಕ್ಕೆ ತುಂಬಾ ನೀರು ಬೇಕು. ಏನಂದ್ರೆ ಈಗ ಹಸಿರು ದಟ್ಟ ಅರಣ್ಯ ಪ್ರದೇಶಗಳು ಇರ್ತಾವಲ್ಲ, ಆ ಥರದ ವಾತಾವರಣಗಳಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ. ಸ್ನೇಹಿತರೆ, 65% ಶೇಡ್ ಇರಬೇಕಂತೆ. ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲೇ ನೋಡ್ತಿದ್ದೀರಾ, ಇದು ಏಲಕ್ಕಿ ಗಿಡದ ಹೂವು. ಸೊ ಇಟ್ಸ್ ಆಲ್ ಯುವರ್ಸ್. ಇಟ್ಸ್ ಆಲ್ ಯುವರ್ಸ್. ಇಲ್ಲೇ ನೋಡ್ತಿದ್ದೀರಾ, ಎಲ್ಲವೂ ಕೂಡ ನಮ್ಮ ಬಸ್ಸು ಅವ್ರದ್ದು. ಇವರು ಜೋ ಬಸ್ಸು ಅಂತ ಹೇಳಿ ಅಡಿಮಲ್ಲಿರುವಂತಹ ಒಂದು ಈಸ್ಟರ್ನ್ ಕಂಪ್ನಿ ಇಲ್ಲಿ ಕಾಣಿಸ್ತಿದೆಯಲ್ವಾ, ಈಸ್ಟರ್ನ್ ಕಂಪ್ನಿಯ ಸೇಲ್ಸ್ ಮ್ಯಾನೇಜರ್ ಅಂತೆ. ಓ ಸೂಪರ್. ಈಗ ಅವರ ಒಂದು ತೋಟದಲ್ಲಿ ನಾವು ಇದ್ದೀವಿ. ಹಿಂಗೆ ಹೊರಡ್ತಾ ಇದ್ವಿ, ನೋಡುವ ಅಂತ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಏಲಕ್ಕಿ. ಹೀಗೆ ನೋಡ್ತಿದ್ರೆ ಇದು ಕಾಯಿ ಇದೆ, ಇದು ಒಣಗಿ ಪೂರ್ತಿ ದೊಡ್ಡದಾಗತ್ತೆ. ಓಹೋ, ಇಲ್ಲೇ ನೋಡ್ತಿದ್ದೀರಾ, ಅವ್ರು ಓಪನ್ ಮಾಡ್ತಿದ್ದಾರೆ ನೋಡಿ. ಈ ಥರ ಓಪನ್ ಮಾಡಿದಾಗ ಅದು ಬ್ಲೂ ಇರಬೇಕಂತೆ, ಅಲ್ಲಿ ತೋರಿಸಿದಾರಲ್ವಾ. ಅದಕ್ಕೆ ಮತ್ತೆ ಇದಕ್ಕೆ ಡಿಫ್ರೆನ್ಸ್ ನೋಡಿ, ಇದು ವೈಟ್ ಇದೆ, ಅದು ಬ್ಲೂ ಇದೆ. ಈ ಥರ ಆದಾಗ ಅಂದರೆ ಅವ್ರ ಬಲಗೈಲಿ ಇದೆಯಲ್ವಾ, ಆ ಥರ ಆದಾಗ ಅವ್ರೇನು ಹಿಡ್ಕೊಂಡಿದಾರಲ್ವಾ ಬಲಗೈಲಿ, ಅದು ಬ್ಲೂ ಅಂದರೆ ಈ ಥರ ಸ್ವಲ್ಪ ಇಲ್ಲಿ ಕಾಣಿಸ್ತಿದೆಯಾ ನೋಡಿ ನಿಮಗೆ, ಇಲ್ಲಿ ಕಾಣಿಸ್ತಿದೆಯಲ್ವಾ, ಈ ಥರ ಆದಾಗ ಕಟ್ ಮಾಡ್ತಾರಂತೆ. 5 kg ಕಟ್ ಮಾಡಿ ಹೋಗಿ ಒಣಗಿಸಿದಾಗ 1 kg ಸಿಗುತ್ತಂತೆ. ಓಕೆ, ಇಟ್ಸ್ ಟೂ ಎಕ್ಸ್ಪೆನ್ಸಿವ್. ಸೊ ಅದೇ ಕಾರಣಕ್ಕೆ ಅದರ ರೇಟ್ ತುಂಬ ಅಂದರೆ ತುಂಬ ಜಾಸ್ತಿ. ಸ್ನೇಹಿತರೆ, ಇದನ್ನ ತಿನ್ಬೋದು ಅಂತ ಹೇಳ್ತಿದ್ದಾರೆ, ಹಾಗಾಗಿ ಒಂದ್ಸಲ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನೋಡುವ. ಒಣಗಿದ ತಿಂತೀವಲ್ಲ, ಅದು ಬಾಯಿಗೆ ಬೀಜ ಉಳ್ಕೊಂತೈತಿ, ಆದ್ರೆ ಈಗ ಬೀಜ ಉಳ್ಕೊಳತ್ತಿಲ್ಲ, ಹಂಗೆ ಹೊಂಟತ್ತೊಳಗೆ. ಕಾಡು ಮನುಷ್ಯ ನಾನು. ನಾನು ಸಣ್ಣವಿದ್ದಾಗ ಭಾಳ ಇಲಾಚಿ ತಿಂತಿದ್ದೆ. 1 ರೂಪಾಯಿ 1 ಇಲಾಚಿ ಬರ್ತಿದ್ವಲ್ರಿ ಸ್ನೇಹಿತರೆ. ಇದರಲ್ಲೂ ಲಾಸ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಮಳೆ ಬಂದಿರೋ ಕಾರಣದಿಂದಾಗಿ ಇದೆಲ್ಲ ಪೂರ್ತಿ ಹಾಳಾಗಿದೆ ಅಂತೆ, ಹಂಗಾಗಿ ಇದನ್ನ ಒಗೆದಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಕೇರಳಕ್ಕೆ ಬಂದಮೇಲೆ ಜಾಕ್ ಫ್ರೂಟ್ ತಿಂದಿರಲಿಲ್ಲ. ಈಗ ಮತ್ತೆ ಈ ಜಾಕ್ ಫ್ರೂಟ್ ಸಿಕ್ಕಿದೆ, ತಿಂದ್ಬಿಡೋಣ. ಸಿಕ್ಕಾಗಿ ತಿನ್ನೋದು ನಮ್ಮ ಕೆಲಸ. ಬರೀ ಇಂಥದೆಯಾ? ಅದೆಲ್ಲ ಕಟ್ ಮಾಡಿ ತೆಗೆದ್ಮೇಲೆ ಈ ಥರ ಇರುತ್ತೆ. ಆಮೇಲೆ ಸೊ ನೀವು ನೋಡ್ರಿ, ಏನು ನೋಡತ್ತೀರಿ, ಕೇರಳದಲ್ಲಿ ತಿನ್ನತ್ತೀನಿ ಬಾ ಅರಸಿನ.
ಕಾಕ ಫುಲ್ ಅಂದ್ರೆ ಫುಲ್ ಸ್ಪೀಡ್ ಹಿಡಾಕತ್ತಾನ್ರಿ ಗಾಡಿ. ಬೈಕ್ ಈ ಕಡೆ ಸಿಡಿದು ಆ ಕಡೆ ಸಿಡಿದು ಮಾಡಕ್ಕೆ ಕೈ ಇಟ್ಕೊಂಡಿದ್ವಿ. ಬೈಕ್ ಈಗ ಬಂದ್ರೆ ರಾಯ್ತು ಕೊಡ್ತೀವಿ. ಸ್ನೇಹಿತರೆ ಇಲ್ಲೇ ಇದ್ದಾರೆ ನೋಡಿ ಹೆವಿ ಡ್ರೈವರ್, ಅವ್ರ ಜೊತೆನೆ ಬಂದಿದ್ದು. ಈಗ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಲಿಫ್ಟ್.